ವಿರುದ್ಧ ಬಿಗಿತಾ ಇದೆ ವಿಜಯೇಂದ್ರ ಟೀಮ್. ಯಡಿಯೂರಪ್ಪ ಮನೆಯಲ್ಲಿ ಮಾಜಿ ಶಾಸಕರು ಸಭೆ ಸೇರಿದ್ರು. ಬಿಎಸ್ವೈ ಮನೆಗೆ ವಿಜಯೇಂದ್ರ ಆಪ್ತರು ಬಂದರು. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ನಿನ್ನೆ ದೆಹಲಿಗೆ ಹೋಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಬಹಿರಂಗ ಟೀಕೆಯನ್ನ ಮಾಡಿದರು. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಕಿಡಿಕಾರಿದರು. ಯತ್ನಾಳ್ ಮಾತಿಗೆ ಬ್ರೇಕ್ ಹಾಕೋದಕ್ಕೆ ವಿಜಯೇಂದ್ರ ಟೀಮ್ ಪಟ್ಟು ಹಿಡಿದಿದೆ. ಯಡಿಯೂರಪ್ಪ ಜೊತೆ 1 ಗಂಟೆ ಚರ್ಚೆ ನಡೆಸಿದ್ರು ನಾಯಕರು. ಯಡಿಯೂರಪ್ಪ ಮನೆಯಲ್ಲಿ ಮಾಜಿ ಶಾಸಕರು ಸಭೆ ನಡೆಸಿದ್ರು. ವಿಜಯೇಂದ್ರ ಆಪ್ತರೆಲ್ಲ ಬಿಎಸ್ವೈ ಮನೆಗೆ ಬಂದಿದ್ರು. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ವಿಜಯೇಂದ್ರ ಟೀಮ್ ಮತ್ತು ಯತ್ನಾಳ್ ರೆಬೆಲ್ಸ್ ಟೀಮ್ನ ನಡುವೆ ಬಿಜೆಪಿ ಒಳಗಡೆ ನಡೀತಾ ಇರುವಂತಹ ಯುದ್ಧ ಇದು. ಶಾಸಕ ಯತ್ನಾಳ್ಗೆ ಒಂದು ಅವಕಾಶ ಕೊಡ್ತೀವಿ, ಪಕ್ಷದ ವಿರುದ್ಧ ಹೋಗಬೇಡಿ, ನಮ್ಮ ಜೊತೆ ಕೈ ಜೋಡಿಸಿ, ಹೀಗೆ ಮಾತಾಡ್ತಿದ್ರೆ ಉಚ್ಚಾಟನೆ ಆಗಬಹುದು ಅಂತ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಪರ ಯಾವ ಹೈಕಮಾಂಡ್ ಕೂಡ ಇಲ್ಲ. ಹೈಕಮಾಂಡ್ ಹೆಸರೇಳಿ ಶಾಸಕ ಯತ್ನಾಳ್ ಪ್ರಚಾರ ಮಾಡ್ತಿದ್ದಾರೆ. ಹೈಕಮಾಂಡ್ ಭೇಟಿ ಬಗ್ಗೆ ಕೆಲವೇ ದಿನದಲ್ಲಿ ನಿರ್ಧಾರವಾಗುತ್ತೆ. ಇದು ಬಿಸಿ ಪಾಟೀಲ್ ಹೇಳಿದಂತ ಮಾತಿದೆ. ಕಾರ್ಯಕರ್ತರು ನಮ್ಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂತ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಪಕ್ಷ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ. ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಸಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದೀವಿ, ಇಲ್ಲಾಂದ್ರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನ ತೀರ್ಮಾನ ಮಾಡ್ತಾರೆ. ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೆ ನಮ್ಮ ರೇಣುಕಾಚಾರ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಯತ್ನಾಳ್ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ದೆಹಲಿಗೆ ಹೋಗೋ ಬಗ್ಗೆಯೂ ಚರ್ಚೆ ಮಾಡ್ತೀವಿ. ಶಾಸಕ ಯತ್ನಾಳ್ ಜೊತೆ ಕೇವಲ 4 ಜನ ಇದ್ದಾರೆ. ವಿಜಯೇಂದ್ರ ಜೊತೆ 50ಕ್ಕೂ ಹೆಚ್ಚು ಜನ ಇದ್ದಾರೆ. ಡಿಸೆಂಬರ್ 10, 11ರಂದು ದಾವಣಗೆರೆಯಲ್ಲಿ ಮಾಜಿ ಶಾಸಕರ ಸಭೆ ಇದೆ ಅಂತ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರೇಣುಕಾಚಾರ್ಯ. ಸುಮ್ಮನೆ ಆವೈತಿ ಅರಿವೆ ಬಿಡ್ತಕ್ಕಂಥ ಈ ರೀತಿ ದಾರಿ ತಪ್ಪಿಸಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ಏನಕ್ಕೆ ಬರಲಿದೆ, ವಿನಾಕಾರಣ ಅವ್ರ ಹೆಸರು ಹೇಳಿ ನೀವೇ ಅವ್ರನ್ನ ಹೀರೋಗಳು ಮಾಡ್ತಾ ಇದ್ದೀರಿ. ಸ್ವಯಂ ಘೋಷಿತ ನಾಯಕರು ಅವ್ರು ಯಾರು ಮಾತಾಡ್ತಾರಲ್ಲ, ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದು ಎಷ್ಟೇ 4 ಜನ ನೋಡಿ. 50 ಜನ ಕಳೆದ 15 ನಾವೇ ಯಡಿಯೂರಪ್ಪನವರು, ವಿಜಯೇಂದ್ರ ಯಾರು ಅವರನ್ನು ಕೇಳಿಲ್ಲ. ಇವತ್ತು ನಮಗೆ ಸಮಯ ಕೊಡಬೇಕು. ನಾವೆಲ್ಲ ಹಿರಿಯರು ಸೇರಿ ನಿನ್ನೆ ಮೊನ್ನೆ ಕಳೆದ 15 ದಿವಸದಿಂದ ಏನೇನೋ ರಾಜಕೀಯ ವಿದ್ಯಮಾನಗಳು ನಾವು ಹೋದಾಗ ಕಾರ್ಯಕರ್ತರು, ಮುಖಂಡರು ಭಾವನೆಗಳು ಹೇಳಿದ್ರು. ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ. ಎಲ್ಲರೂ ಬರ್ತಾರೆ ಸಂಜೆ 5-6 ಗಂಟೆ ದಾವಣಗೆರೆಗೆ. 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನ ವಿಧಾನ ಪರಿಷತ್ ಮಾಜಿಗಳು ಆಹ್ವಾನ ಮಾಡ್ತೀವಿ. ಸುಮಾರು 60 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.